ಎರಡನೇ PUC ಸೆಕೆಂಡ್ ಇಯರ್ PUC 28ರಿಂದ 17, ಅಂದರೆ ಈ ತಿಂಗಳು 28ರಿಂದ ಮುಂದಿನ ತಿಂಗಳು 17ವರೆಗೂ ಫಸ್ಟ್ ಎಕ್ಸಾಮ್ ನಡೀತದೆ. ಮತ್ತೆ SSLC ಕೂಡ ಇನ್ನು ಒಂದು ತಿಂಗಳು ಎಕ್ಸಾಕ್ಟ್ಲಿ 18ರಿಂದ ಮಾರ್ಚ್ 18ರಿಂದ ಸೆಕೆಂಡ್ ಏಪ್ರಿಲ್ ಅಲ್ಲಿವರೆಗೂ ಕೂಡ ನಡೀತದೆ. ಟೈಮ್ ಕೂಡ ಎಲ್ಲ ಇದೆ. ಎಷ್ಟು ಮಕ್ಕಳು ಬರ್ತಾ ಇದ್ದಾರೆ ಎಕ್ಸಾಮಿನೇಷನ್ಗೆ, 7,10,000 PUC ಅಲ್ಲಿ ಚಿಲ್ಡ್ರೆ ಮತ್ತು 9,00,000 ಚಿಲ್ಡ್ರೆ SSLC ಅಲ್ಲಿ, ಮತ್ತೆ ಎಷ್ಟು ಕೇಂದ್ರಗಳು ಕೂಡ ಅದರಲ್ಲಿ ನಾವು ಹಾಕಿದ್ದೀವಿ. ಪರೀಕ್ಷಾ ನಡೀತಕ್ಕಂಥ ಕೇಂದ್ರಗಳು 1,217 PUC, 2,871 SSLC ಅಲ್ಲಿ ನಡೀತದೆ. ಎಲ್ಲ ಕಡೆನೂ ಕೂಡ ಎಲ್ಲ ನಮ್ಮ ಇಲಾಖೆಯಿಂದ ಏನೇನು ಪ್ರಿಪರೇಷನ್ ಆಗಬೇಕು ಅದನ್ನ ಸಂಪೂರ್ಣವಾಗಿ ನಾವೆಲ್ಲದೂ ಕೂಡ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಎಲ್ಲ ಕಡೆ ಕೂಡ ವೆಬ್ಕಾಸ್ಟಿಂಗ್ ವೆಬ್ಕಾಸ್ಟಿಂಗು ನಾವು 2024ರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ವೆಬ್ಕಾಸ್ಟಿಂಗು. ಅದೇ ರೀತಿಯೇ ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ವೆಬ್ಕಾಸ್ಟಿಂಗ್ ನಡೀತದೆ. ಮತ್ತೆ ಎಲ್ಲ ತರದ ಅಲ್ಲಿ ಮಕ್ಕಳಿಗೂ ಕೂಡ ಕುಡಿಯೋ ನೀರು ಇರ್ಬೋದು, ಯಾವುದೇ ತರಹದ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಯಾವ ರೀತಿ ನಾವು ಸಹಕಾರ ಮಾಡಬೇಕು. ಮತ್ತೆ ಇನ್ಕ್ಲೂಡಿಂಗ್ ಈವನ್ DC ಅವ್ರಿಗೆ ಮತ್ತೆ CE ಅವ್ರಿಗೆಲ್ಲ ಹೇಳಿದ್ದೀನಿ. ಕೆಲವರು ಬಡವರು ಮಕ್ಕಳು ಬಹಳ ದೂರದಿಂದ ಬರ್ತಾರೆ, ಯಾಕಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಬೇರೆ ಬೇರೆ ಕಡೆಗೆಲ್ಲ ಆಗ್ತದೆ. ಅವ್ರಿಗೆಲ್ಲರಿಗೂ ಯಾವುದೇ ತರಹದ ಟ್ರಾನ್ಸ್ಪೋರ್ಟೇಷನ್ ತೊಂದರೆ ಇರಬಾರದು. ಡೇಟಾನ ನಮ್ಮ DDPI DDPOC ಅವರಿಗೆ ಇವತ್ತೇ ಹೇಳಿದ್ದೀನಿ. ಇವತ್ತು ನಾಳೆ ಒಳಗೆ ಎಲ್ಲ ಆಫೀಸರ್ಸ್ಗೆ ನಾವು ಯಾರ್ಯಾರ ಮಕ್ಕಳು ಎಲ್ಲರಿಂದ ಎಕ್ಸಾಮಿಗೆ ಎಷ್ಟು ದೂರದಿಂದ ಬರ್ತಾರೆ ಅಂತ ಹೇಳಿ ಆ ಮಾಹಿತಿನೂ ಕೊಡ್ಬಿಡಿ. ಸೊ ದಟ್ DC ಅವರೆಲ್ಲ ಅವ್ರು ಮಾಡ್ಕೋಬಹುದು. ಲಾಸ್ಟ್ ಮಿನಿಟಿಗೆ ಮಾಡಕ್ ಹೋದ್ರೆ ಬಸ್ನೆಲ್ಲ ವ್ಯವಸ್ಥೆ ಮಾಡೋದಕ್ಕೆ ಹೋಗುದಿಲ್ಲ, ಯಾಕಂದ್ರೆ ಕೆಲವರು ಮಕ್ಕಳಿಗೆ ಆ ಟೈಮಿಂಗ್ ಅನುಕೂಲ ಆಗಬೇಕು. 10 ಗಂಟೆ ಸ್ಕೂಲ್ ಟೈಮಿಂಗ್ ಒಂದಿರುತ್ತೆ, ಎಕ್ಸಾಮಿನೇಷನ್ ಟೈಮಿಂಗ್ ಒಂದಿರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಏನಾದ್ರು ಮಾಡ್ಕೊಳ್ಳೋದಾದ್ರೆ ಆ ರೀತಿ ಮಾಡ್ಕೊಳ್ತಕ್ಕಂಥದ್ದು ನಾವು ಮಾಡಬೇಕು ಅಂತ ಹೇಳಿ. ಬಟ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ನಮ್ಮ ಇಲಾಖೆಯಲ್ಲಿ ಏನು ಪರೀಕ್ಷಾ ಬೋರ್ಡ್ ಇಂದ ನಮ್ಮ ಪ್ರಕಾಶ್ ಅವರೆಲ್ಲ ಇದ್ದಾರೆ, ಮತ್ತೆ ಅವರು ಮತ್ತೆ ಗೋಪಾಲ್ ಕೃಷ್ಣ ನಿಮಗೂ ಬರ್ತದಲ್ಲ, ನೀವಿಬ್ರು ಕೂಡ ಅವರಿಬ್ರು ಏನ್ ಪ್ರಿಪರೇಷನ್ ಮಾಡ್ಕೋಬೇಕು ಅದು ಸಂಪೂರ್ಣವಾಗಿ ಎಲ್ಲ ತರದ ಮಾನಿಟರಿಂಗು ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ನಾನು ಹೇಳಿದ್ದೀನಿ, ಈಗ ಸೋಷಿಯಲ್ ಮೀಡಿಯಾ ಎಲ್ಲ ತುಂಬಾ ಆಕ್ಟಿವ್ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತದೆ, ತುಂಬಾ ಫಾಲ್ಸ್ ಕಮ್ಯುನಿಕೇಶನ್ ಆಗೋದು ಇದೆಲ್ಲದೂ ಕೂಡ ಈಗಲಿಂದನೇ ಮಾನಿಟರಿಂಗು ನಾವು ಮಾಡದಂತೆ ಅವರು ಕೂಡ ತಾಲೂಕು ಮಟ್ಟದಲ್ಲಿ ಮತ್ತೆ ಡಿಸ್ಟ್ರಿಕ್ಟ್ ಮಟ್ಟದಲ್ಲೂ ಕೂಡ ಮಾಡಬೇಕಾಗ್ತದೆ. ಮಕ್ಕಳಿಗೆ ಅದು ತಪ್ಪು ಗೈಡೆನ್ಸ್ ಕೊಟ್ಬಿಡುತ್ತೆ. ಅವ್ರ ಮೇಲೆ ಕ್ವಿಕ್ ಆಕ್ಷನ್ ತಗೊಳ್ಳೋದಕ್ಕೆ ಎಲ್ಲಾ ಹಂತದಲ್ಲೂ ಕೂಡ ನಮ್ಮ ರಾಜ್ಯ ಮಟ್ಟದಲ್ಲೂ ಕೂಡ ಒಬ್ಬರು ನೋಡಲ್ ಆಫೀಸರ್ಸ್ ಕೊಡಬೇಕು ಅಂತ ಹೇಳಿ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಸ್ ಅವರಿಗೆ ನಾವು ಕೇಳ್ಕೊಂಡಿದೀವಿ. ಸೈಬರ್ ಕ್ರೈಮ್ ಅವರೆಲ್ಲ ತುಂಬಾ ಆಕ್ಟಿವ್ ಆಗಿರ್ಬೇಕು ಅಂತ ಕೂಡ ಹೇಳಿ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಆಕ್ಷನ್ ತಗೊಳ್ತಕ್ಕಂಥದ್ದು ಬಹಳ ಫಾಸ್ಟ್ ಆಗಿ ತಗೋಬೇಕು. ಟಚ್ವುಡ್ ದೇವದಾಯದಿಂದ ನೀವೆಲ್ಲರೂ ಸಹಕಾರದಲ್ಲಿ ಇವತ್ತು ಯಾವುದೇ ತರದ ಈ ತರ ಘಟನೆಗಳಾಗಿಲ್ಲ. ಬಟ್ ಯಾವಾಗಲೂ ನಮ್ಮ ಕಾಶಿಯಸ್ ಆಗಿ ನಾವು ಇರ್ಬೇಕಾಗುತ್ತೆ. ಆಮೇಲೆ ಹೆಬಿಚುವಲ್ ಅಫೆಂಡರ್ಸ್ಗೆ ಈಗಾಗಲೇ ಅವರಿಗೆಲ್ಲ ಯಾವ ರೀತಿ ವಾರ್ನಿಂಗ್ ಕೊಡಬೇಕು, ಯಾವ ರೀತಿ ಅವ್ರನ್ನ ಪ್ರಿಕಾಷನರಿ ಮೆಷರ್ಸ್ ನ ಅವ್ರ ವಿರುದ್ಧವಾಗಿ ತಗೊಳ್ಬೇಕಾಗ್ತದೆ. ಮತ್ತೆ ಅದರದೇನೆ ಎಕ್ಸಾಮಿನೇಷನ್ ಸುಮ್ಮನೆ ಕೆಲವು ತಲಹಂಟೆಗಳು ಇರ್ತಾರೆ. ಅದೇನಾಗ್ತದೆ, ಮಕ್ಕಳಿಗೆ ಪಾಪ ಅದು ತಪ್ಪ ಹಾದಿ ಬರ್ತದೆ. ಅವ್ರ ಮೇಲೂ ಕೂಡ ಯಾವ ರೀತಿ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಬೇಕು ಅದನ್ನ ಕಾಯ್ದೆ ಇದೆ ನಮಗೆಲ್ಲ. ಈ ಒಂದು ಎಕ್ಸಾಮಿನೇಷನ್ ಕಾಯ್ದೆ ಅಡಿಯಲ್ಲೇ ಒಂದು ಕೆಲವು ಕಾಯ್ದೆಗಳಿದ್ದಾವೆ, ಅದರಲ್ಲಿ ನಾವು ಆಕ್ಷನ್ ತಗೊಳ್ಳೋದಕ್ಕೂ ಕೂಡ ನಾವು ಹೇಳ್ತಕ್ಕಂಥದ್ದು. ಮತ್ತೆ ನಮಗೆ ನಾನು ವಿಶೇಷವಾಗಿ ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡೋದು ಏನು ಅಂತ ಹೇಳಿದ್ರೆ, ಬರೀ ನಾವು ನಮ್ಮ ಪ್ರಿಕಾಷನರಿ ನಾವು ಮಾಡ್ಬೋದು, ಆದ್ರೆ ಮಕ್ಕಳನ್ನು ಕೂಡ ಯಾವ ರೀತಿ ನಾವು ತಯಾರಿಯನ್ನ ಮಾಡಿದೀವಿ ಅಂತಕ್ಕಂಥದ್ದು ಹಂಚ್ಕೊಳ್ಳೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ನಾವು ಬೆಳಗಾಂ ಸೆಷನ್ ಅಲ್ಲಿ ಇದ್ದಾಗ, ಬೆಳಗಾಂ ಸೆಷನ್ ಲಾಸ್ಟ್ ಡೇ ಅವತ್ತು ಒಂದು ಕಾರ್ಯಾಗಾರ ನಾವು ಶುರು ಮಾಡಿದ್ವಿ. 3-4 ಡಿಸ್ಟ್ರಿಕ್ಟ್ 2-3 ಡಿಸ್ಟ್ರಿಕ್ಟ್ ಕೂಡ ಅವತ್ತು ನಮಗೆ ಮಾಹಿತಿ ಎಲ್ಲ ಕೊಡ್ತೇವೆ. ಅದನ್ನ ಇಡೀ ಸ್ಟೇಟ್ ಅಲ್ಲಿ ಎಲ್ಲ ಕಡೆನೂ ಕೂಡ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಒತ್ತಡ ಕೊಟ್ಟು ನಮ್ಮ ಆಫೀಸರ್ಸ್, ಕೆಲವು ಕಡೆಗೆ ನಾನು ಹೋದೆ, ಕೆಲವು ಕಡೆಗೆ ಬರೀ ಆಫೀಸರ್ಸ್ ಹೋದ್ರು. ಯಾವ ರೀತಿ ನಾವು ಎಕ್ಸಾಮಿನೇಷನ್ ಫೇಸ್ ಮಾಡಬೇಕು, ಯಾವ ರೀತಿ ಎಕ್ಸಾಮಿನೇಷನ್ ಮಾಡಲ್ ಕ್ವಶನ್ ಪೇಪರ್ ಕೊಟ್ಟು ಏನಾಗ್ತದೆ ಮಕ್ಕಳಿಗೆ ಎಕ್ಸ್ಪೀರಿಯನ್ಸ್. ಈಗ ಸೈಕಲ್ ಹೊಡಿಬೇಕಾದ್ರೆ ಸೈಕಲ್ ಪರ್ಚೇಸ್ ಮಾಡಿದ ದಿವಸ ಸೈಕಲ್ ಹೊಡೆಯಕ್ಕೆ ಬರೋಲ್ಲ, ಅದು ಓಡಿಸ್ಬೇಕು ದಿನ. ಹಂಗೆ ಎಕ್ಸಾಮಿನೇಷನ್ ಕೂಡ ಬಹಳ ಫ್ರೀ ಅಂಡ್ ಫೇರ್ ಆಗಿ ಸಂತೋಷದಿಂದ ತಗೊಳ್ಬೇಕು. ಸೆಕೆಂಡ್ ಅಂಡ್ ಥರ್ಡ್ ಎಕ್ಸಾಮ್ ಮಾಡಿದ್ಮೇಲೆ ಫಸ್ಟ್ ನಾವು ಯಾವಾಗ ಲಾಂಚ್ ಮಾಡಿದ್ವಿ ಅವಾಗ ಮಕ್ಕಳಿಗೆ ಇನ್ನೂ ಆ ಮಾಹಿತಿ ಗೊತ್ತಿರಲಿಲ್ಲ.
ಎರಡನೇ ಎಕ್ಸಾಮ್ ಈಗೇನು ನಡೀತಾ ಇದೆ, ದೇ ಆರ್ ವೆರಿ ಹ್ಯಾಪಿ, ಆರಾಮಾಗಿ ಹೋಗಿ ಸೆಕೆಂಡ್. ಈಗ CBSE ನಾನು ನಿನ್ನೆನೂ ಕೂಡ ಯಾರೋ ಒಂದು ಮಾಧ್ಯಮದಲ್ಲೂ ಕೂಡ ಆರ್ಟಿಕಲ್ ನೋಡಿದೆ, CBSEನೂ ಕೂಡ ಈಗ 2 ಎಕ್ಸಾಮ್ ಪಾಲಿಸಿ ಎಲ್ಲ ಮಾಡಿದ್ದಾರೆ ಅವರು ಕೂಡ. ಅಂದರೆ ಇಟ್ ಈಸ್ ಫಾರ್ ಮಕ್ಕಳಿಗೆ ಅನುಕೂಲ ಆಗಬೇಕು, ಕೆಪಾಸಿಟಿ ಇರ್ತದೆ, ಫ್ರೆಂಡ್ಲಿ ಆಗಿರ್ಬೇಕು ಎಕ್ಸಾಮ್, ಭಯನೇ ಇರಬಾರ್ದು. ಅದನ್ನ DC ಅವ್ರಿಗೂ ನಾವು ಹೇಳಿದ್ವಿ, ಯಾವುದೇ ಥರದ ಭಯ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ, ಮತ್ತೆ ಫ್ರೀಯಾಗಿ ಹೋಗ್ಬೇಕು. ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಎಕ್ಸಾಮಿನೇಷನ್ ಅಲ್ಲಿ ಸುತ್ತಮುತ್ತ ವಾತಾವರಣ ಇರ್ಬೋದು, ಎಲ್ಲರೂ ಕೂಡ ಕಾಮ್ ಆಗಿರ್ಬೇಕು, ಚೆನ್ನಾಗಿರ್ಬೇಕು, ಯಾವುದೇ ಥರದ ನಾಯ್ಸ್ ಇಲ್ಲದೆ ಅವ್ರು ಧೈರ್ಯವಾಗಿ ಸ್ವತಂತ್ರವಾಗಿ ಎಕ್ಸಾಮಿನೇಷನ್ ತಗೊಳ್ತಕ್ಕಂಥ ವ್ಯವಸ್ಥೆನ ನಾವು ಎಕ್ಸಾಮಿನೇಷನ್ ಅಲ್ಲಿ ನಾವು ಸಾಕಷ್ಟು ಮಾಡ್ಯೂಲ್ ಕ್ವಶನ್ ಪೇಪರ್ನೆಲ್ಲ ತಗೊಂಡು ಈ ವ್ಯಾಪ್ತಿಯಲ್ಲೇ ಈ ಪ್ರಶ್ನೆಗಳು ಬರ್ತವೆ, ಅದನ್ನ ನೀವು ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳಿ ಸಂಪನ್ಮೂಲ ವ್ಯಕ್ತಿಗಳನ್ನ ಐಡೆಂಟಿಫೈ ಮಾಡಿ ಅವರಿಗೆ ಫಸ್ಟ್ ಟ್ರೈನಿಂಗ್ ಕೊಟ್ಟು ಅವ್ರು ಹೋಗಿ ಬೇರೆ ಶಾಲೆಗಳಿಗೆ ಮತ್ತೆ ಟೀಚರ್ಸಿಗೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು. ಆ ಟೀಚರ್ಸ್ ಮಕ್ಕಳಿಗೆ ಅದನ್ನ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು. ಎಷ್ಟೊಂದು ಕಡೆಗೆ ನೀವು ನಂಬಲ್ಲ, DC ಮತ್ತೆ CEO ಅವರು ಕೂಡ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಕೆಲವು ಕಡೆಗೆ ನಮ್ಮ ಇಲಾಖೆಯನ್ನು ಬಿಟ್ಟು ಅವರೇ ಸ್ವತಂತ್ರವಾಗೂ ಕೂಡ ಎಕ್ಸಾಮಿನೇಷನ್ ಈ ತರ ಎಲ್ಲ ಮಾಡಿ ಅಂತ ಹೇಳಿ, ಬಿಕಾಸ್ ನನ್ನ ಜಿಲ್ಲೆಯಲ್ಲೂ ನಡೀತು ಮತ್ತು ಬೇರೆ ಬೇರೆ ಕೆಲವು ಜಿಲ್ಲೆಯಲ್ಲೂ ಕೂಡ ಮಾಡಿದ್ದಾರೆ. ಅದರಿಂದ ರಿಸಲ್ಟ್ ನಾವು ಕೂಡ ತಗೊಂಡಿದ್ದೀವಿ. ಆಮೇಲೆ PUCಯಲ್ಲಿ ನಾನು ಭರತ್ ಅವರು ಇವತ್ತು ಬೆಳಗ್ಗೆ ನನಗೆ ಕೊಟ್ಟು, ಈ ಒಂದು ಎಕ್ಸಾಮ್ ಅಲ್ಲಿ ಫೇಲ್ ಆಗೋದ್ರೆ 23,000 ತಂದಿದ್ದಾರೆ. ಕರೆಕ್ಟಾ? 23,000. ಸುಮ್ಮನೆ ಒಂದು ಗಾಬರಿಗೆ ಈಗಿರುತ್ತಲ್ಲ 5 ಸಬ್ಜೆಕ್ಟ್ ಅಲ್ಲಿ ಯಾವ್ದೋ ಒಂದು ಇಲ್ಲ ಕಣೋ, ನಾವೆಲ್ಲ ಐ ಥಿಂಕ್ ವಿ ಆಲ್ ವುಡ್ ಹ್ಯಾವ್ ಫೇಸ್ಡ್ ಇಟ್. ಏನಂದ್ರೆ ಆ ಮ್ಯಾಥ್ಸ್ ಅಂದ್ರೆ ಆಗಲ್ಲ ಮಾಡಿ, ಎಲ್ಲದೂ ಓಕೆ, ಅದೊಂದು ನಾಸಿ ಅಷ್ಟೇ. ಅದನ್ನ ನಾವು ಅನ್ಕೊಂಡ್ಬಿಡ್ತೀವಿ. ಇಲ್ಲ ಇನ್ನೊಬ್ರು ಏನ್ ಮಾಡ್ತಾರೆ, ನಂಗೆ ಸೈನ್ಸ್ ಅಂದ್ರೆ ಆಗೋದಿಲ್ಲ, ಇಲ್ಲಾಂದ್ರೆ ಫಿಸಿಕ್ಸ್ ಅಂದ್ರೆ ಆಗೋದಿಲ್ಲ, ಯಾವುದೋ ಒಂದು ಅದು ಮೈಂಡಲ್ಲಿ ಇಟ್ಕೊಳ್ತಾರೆ. ಅಂಥವ್ರನ್ನು ಕೂಡ ನೀವು ಐಡೆಂಟಿಫೈ ಮಾಡಿ ಯಾವ ರೀತಿ ನಾವು ಅವರಿಗೆ ಸಹಕಾರ ಮಾಡಬೇಕು ಅಂತ ಹೇಳಿ DC ಮಟ್ಟದಲ್ಲೂ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ನಮ್ಮ ಇಲಾಖೆಯವ್ರು ಕರೆದು ಅವ್ರನ್ನ, ಅಂದ್ರೆ ಧೈರ್ಯವಾಗಿ ಹೋಗಿ ಮಾಡಿದ್ರೆ ಒಂದು 2-3 ಮಾರ್ಕ್ಸ್ ಪಾಸ್ ಆಗ್ಬಿಡ್ತಾರೆ. ಅವ್ರಿಗೆ ಏನಂದ್ರೆ ನನಗೆ ಮ್ಯಾಥ್ಸ್ ಭಯ ಅಂತಾನೆ ಹೋಗಿ ಎಕ್ಸಾಮ್ ತಗೊಂಡ್ರೆ ಆ ಭಯದಲ್ಲಿ ಇರ್ತಾರೆ. ಸೊ ಎಲ್ಲಾ ತರದ ನಮಗೆ ಗೊತ್ತಿರ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ವಿಚಾರನು ನಾವು ಬಿಟ್ಕೊಳಕ್ ಹೋಗ್ಲೇನೆ ಎಲ್ಲ ತರದ ಇದನ್ನ ತಗೊಳ್ಬೇಕು. ಮತ್ತೆ ವೆಬ್ಕಾಸ್ಟಿಂಗ್ ಜೊತೆಗೆ ಮತ್ತೆ ಅಲ್ಲಿ ಎಕ್ಸಾಮಿನೇಷನ್ ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣಕ್ಕೂ ಕೂಡ DCO CO ಎಲ್ಲರೂ ಕೂಡ ನೀವು ಕೂಡ ವೈಯಕ್ತಿಕವಾಗಿ ಭೇಟಿ ಮಾಡಿ ಹೋಗ್ತಕ್ಕಂಥದ್ದು ವ್ಯವಸ್ಥೆಯನ್ನ, ಮತ್ತೆ ಮಾಧ್ಯಮದಲ್ಲೂ ಕೂಡ ನೀವು ಕೂಡ ಹಂಚ್ಕೊಳ್ಳಿ ಕೆಲವು ವಿಚಾರಗಳನ್ನ ಅಂತಕ್ಕಂಥದ್ದೆಲ್ಲ ಹೇಳಿದ್ವಿ. ಐ ಥಿಂಕ್ ವಿ ಆರ್ ಸೆಟ್ ಎಕ್ಸಾಮಿನೇಷನ್ ಮಾಡೋದಕ್ಕೆ. ಇನ್ನೊಂದು 10 ದಿವಸದೊಳಗೆ PUC ಇಂದ ಶುರುವಾಗೋದ್ರಿಂದ ಅಂತ ಏನು ತೊಂದರೆ ಇಲ್ಲ. ಮತ್ತೆ ಭದ್ರತೆ ಕೊಡ್ತಕ್ಕಂಥದ್ದು ಪತ್ರಿಕಾ ಇದನ್ನೆಲ್ಲ ಹೋಗೋದು ಏನು ಅಂತ ಏನು ವಿಚಾರಗಳು ನಾನು ಏನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಅಫ್ಕೋರ್ಸ್ ಮುಂದಿನ ವರ್ಷದಿಂದ ಎಲ್ಲ ಬಯೋಮೆಟ್ರಿಕ್ ಎಲ್ಲ ಬಂದರೆ ಬೇರೆ ಹಂತಕ್ಕೆ ಹೋಗ್ತದೆ ನಮ್ಮ ಎಕ್ಸಾಮಿನೇಷನ್ ಇದೆಲ್ಲ. ಅದನ್ನು ನೆಕ್ಸ್ಟ್ ಇಯರಿಗೆ ನಾವು ತಗೊಳ್ತಾ ಇದ್ದೀವಿ. ಸೊ ದಟ್ ಎಕ್ಸಾಮಿನೇಷನ್ ಆಲ್ಸೋ ವಿಲ್ ಬಿ ವೆರಿ ಬೇರೆ ಲೆವೆಲ್ಗೆ ಹೋಗ್ತಕ್ಕಂಥದ್ದು ವ್ಯವಸ್ಥೆ ಆಗ್ತದೆ. ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ದು ಕೂಡ ಡೇಟ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಭಾವಿಸ್ತೀನಿ. ಕೊಟ್ಟಿದ್ದೀರಾ? ಸೆಕೆಂಡ್ ಆದ್ಮೇಲೆ ಥರ್ಡ್ ಅನೌನ್ಸ್ ಮಾಡ್ತೀನಿ. ಓಕೆ, ಸೆಕೆಂಡ್ ಆದ್ಮೇಲೆ ಥರ್ಡ್ ಎಕ್ಸಾಮ್ನ ಮತ್ತೆ ನಾನು ಹೆಚ್ಚು ಒತ್ತಡ ಕೊಡಲ್ಲ. ಸೊ ಬೆಳಗ್ಗೆಯಿಂದಲೂ ಕೂಡ ಎಲ್ಲ ಇಲಾಖೆನೂ ಕೂಡ ವಿ ಆರ್ ರೆಡಿ ಫಾರ್, ನಮ್ಮ ಕಡೆಯಿಂದ ನಾವು ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗ್ತಕ್ಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಾವು ಮಾಡ್ಕೊಂಡು BMTC ಓಕೆ, ನನಗೆ ಇದೊಂದು ಮಾಹಿತಿ ಗೊತ್ತಿರಲಿಲ್ಲ. ಸೊ BMTC ಮತ್ತು KSRTC ಬಸ್ಗಳಲ್ಲಿ ಮೋಸ್ಟ್ಲಿ ಹಾಲ್ ಟಿಕೆಟ್ ತೋರಿಸಿದ್ರೆ ಅವರಿಗೆ ಫ್ರೀ ಆಗಿ, ಮೋಸ್ಟ್ಲಿ ಯಾವಾಗಲೂ ಇತ್ತು ಅನ್ಸುತ್ತೆ, ಅದನ್ನ ಫ್ರೀಯಾಗಿ ಮಾಡಬೇಕು. ಅಲ್ಲ, ಫ್ರೀಯಾಗಿ ಬಸ್ ಕೊಟ್ರೂ ಬಸ್ ಆ ಟೈಮಿಗೆ ಕಾಯಬೇಕು. ಆ ವ್ಯವಸ್ಥೆನೂ ಕೂಡ ನಮ್ಮ DC ಅವರಿಗೆ ನಾನು ಹೇಳಿದ್ದೀನಿ, ಅಲ್ಲಿರ್ತಕ್ಕಂಥ ಆಫೀಸರ್ಸ್ನ ಕುತ್ಕೊಂಡು ಮಾತಾಡಿ ಅಂತ ಹೇಳಿ ಎಲ್ಲ ಹಂತದಲ್ಲೂ. ಆಮೇಲೆ ಎಕ್ಸಾಮ್ ಸೆಂಟರ್ಸ್ ಮಾನಿಟರಿಂಗ್ ಲಾಸ್ಟ್ ಟೈಮ್ ಎಲ್ಲ ನಾನೇ ವೈಯಕ್ತಿಕವಾಗಿ ಹೋಗಿದ್ದೆ. ಮಂಡ್ಯದಲ್ಲಿ DC ಆಫೀಸಿಗೆ ಹೋಗಿ ಯಾವ ರೀತಿ ಅವರು ಮಾನಿಟರ್ ಮಾಡ್ತಾರೆ, ನಮ್ಮ ಟ್ರೆಜರಿನ ಯಾವ ರೀತಿ ಮಾನಿಟರ್ ಮಾಡ್ತಾರೆ, ಯಾವ ರೀತಿ ಎಕ್ಸಾಮ್ ನಡಿಬೇಕಾದ್ರೆ ಯಾವ ರೀತಿ ಕಮ್ಯುನಿಕೇಶನ್, ಎನಿಥಿಂಗ್ ಗೋಸ್ ರಾಂಗ್, ಅದನ್ನೆಲ್ಲರೂ ಕೂಡ UPSC ಇರ್ಬೋದು ಎಲ್ಲರೂ ಕೂಡ ಎಲ್ಲ ಹಂತದಲ್ಲಿ ನಾನೇ ಭೇಟಿ ಮಾಡಿದಾಗ ನನಗೂ ಕೂಡ ಅನುಭವ ಇದೆ ಅವ್ರು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ. ಸೇಮ್ ಸಿಸ್ಟಮ್ ವಿಲ್ ಬಿ ದೇರ್ ಇನ್ ಆಲ್ ಡಿಸ್ಟ್ರಿಕ್ಟ್ಸ್. ಆಲ್ DCs, COs and SPs, they will take full responsibilities and monitor the examination process A to Z. ಯಾವುದೇ ಥರದ ತೊಂದರೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ವಿಶ್ವಾಸ ಇದೆ. ನಾನು ಸದ್ಯಕ್ಕೆ ನನ್ನ ಮಾತುಗಳನ್ನು ನಿಲ್ಲಿಸ್ತೀನಿ. ಏನಾದರೂ ಇದ್ರೆ ವಿಚಾರಗಳು ಇನ್ನೇನಾದ್ರು ಹೇಳೋದಿದೆಯಲ್ಲ, ನೀವು ಇದನ್ನ ನಾನು ವೈಯಕ್ತಿಕವಾಗಿ ಈ ಇಶ್ಯೂ ಅಂತ ಹೇಳಲಿಲ್ಲ.
ಈಗ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಬೇಕಾದ್ರೆ ಎಲ್ಲರಿಗೂ ಒಂದು ಸುಮ್ಮನೆ ಹೇಳ್ತಾರೆ. ಬಟ್ ನಾವು ಡೈರೆಕ್ಷನ್ ಹೆಂಗ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಸಿ ಟು ದಟ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಅವೈಲಬಲ್ ಫಾರ್ ಆಲ್ ದ ಚಿಲ್ಡ್ರನ್ಸ್. ಬಿಕಾಸ್ ಎಲ್ಲಿಂದ ಯಾವ ಹಳ್ಳಿಯಿಂದ ಎಲ್ಲ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಲೋಕಲ್ ನೆಟ್ವರ್ಕ್ ನಾವು ಈಗಲೇ ರೆಡಿ ಮಾಡಿಕೊಂಡ್ರೆ, ನೀವು ನಾಡಿದ್ದು ಎಕ್ಸಾಮ್ ಅಂದ್ಬಿಟ್ಟು ಈ ಪ್ರಶ್ನೆ ಇವತ್ತು ಬಂದರೆ ನಿಮಗೆ ಸಿಗಲ್ಲ, ಬಸ್ಸು ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಅದಕ್ಕೆ ಅದನ್ನ ಮುಂಚೆನೆ ತಗೊಂಡ್ರೆ ಎಷ್ಟು 2% ಹೆಚ್ಚು ಕಮ್ಮಿ ಆಗ್ಬೋದು. ಬಟ್ ನಾವು ಮ್ಯಾಕ್ಸಿಮಮ್ ರೀಚ್ ಮಾಡಬೇಕಾಗಿರೋದು ಎಲ್ಲರ ಮಕ್ಕಳಿಗೂ ಮಾಡಿದಾಗ ಮಾತ್ರ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಾವು ಯಾವುದನ್ನು ಬಿಟ್ಟಿಲ್ಲ. ನಾವು ಒಂದು ಕುಡಿಯೋ ನೀರಿಂದ ಹಿಡಿದು ಹೊರಗಡೆ ಬರೋರ್ಗು ಅವರು ಮನೆಯಿಂದ ಬಂದು ಎಕ್ಸಾಮಿನೇಷನ್ ಅಟೆಂಡ್ ಮಾಡಿ ವಾಪಸ್ ಹೋದಾಗ ಅಟ್ಲೀಸ್ಟ್ ಸಂತೋಷದಿಂದ ಒಂದು ಕಾನ್ಫಿಡೆನ್ಸ್ ಇಂದ ಹೋಗ್ಬೇಕು ಅನ್ನೋದ ನಾವು ವೈಯಕ್ತಿಕವಾಗಿ ಅದಕ್ಕೆ DC ಅವರಿಗೆಲ್ಲ ತುಂಬಾ ನಾವೇನ್ ಮಾಡಿದ್ವಿ, 3-4 ದಿವಸ ಮುಂಚೆ ಎಲ್ಲ ಮೀಟಿಂಗ್ ಮಾಡ್ತಾ ಇದ್ವಿ. ಬೇಡ, ವೆಲ್ ಇನ್ ಅಡ್ವಾನ್ಸ್ ಮಾಡ್ಬಿಟ್ಟು ಮುಗಿಸೋಣ. ನಾವು ಏನು ಅನ್ಕೊಂಡು ಈ ಇಶ್ಯೂಸ್ ಇದ್ರೆ ಮಾತ್ರ ನಾವು ಮಾಡ್ತೀವಿ. ನೀವೇನು ಪ್ರೈವೇಟ್ ಅಂದ ತಕ್ಷಣ ಮತ್ತೆ ಅವ್ರು ಬೇರೆ ರೀತಿ ತರ್ತಾರೆ, ಅವ್ರದ್ದು ಏನು ಗಮನ ಇದೆಯೋ ಗೊತ್ತಾಗೋದಿಲ್ಲ. ಬಟ್ ಆದ್ರೂ ಕೂಡ ಟ್ರಾನ್ಸ್ಪೋರ್ಟ್ DC ಅವ್ರು ಏನಿದ್ದಾರೆ ಅವ್ರ ಕಂಟ್ರೋಲ್ ಅಲ್ಲಿ ಇರೋದ್ರಿಂದ ಇಂಥ ಮಕ್ಕಳು ಬಂದಾಗ ನೀವು ಅವ್ರಿಗೆ ಒಂದು ದಿವಸ ಬಿಡಿ ಅಂತ ಹೇಳಿ ಸೇವೆ ಮಾಡೋ ಮನೋಭಾವನೆ ಇತ್ತು ಅಂದ್ರೆ ಯಾರೇ ಪ್ರೈವೇಟ್ ಅವರಾಗ್ಲಿ ಯಾರಾದ್ರೂ ಆಗ್ಲಿ ಮಾಡ್ತಾರೆ. ಮೋಸ್ಟ್ಲಿ ಪ್ರೈವೇಟ್ ಅವರು ಈ ವಿಚಾರದಲ್ಲಿ ಹೆಲ್ಪ್ ಮಾಡ್ತಾರೆ. ಯಾವ್ದೋ ಒಂದು ಮಕ್ಕಳು ಬಂದ್ರೆ ಅಪ್ಪ ಬಿಡಪ್ಪ ಅಂತ ಎಷ್ಟು ಜನರು ಇರ್ತಾರೆ, ಅದನ್ನ ಅವ್ರು ಕರ್ಕೊಂಡು ಬಿಟ್ಟು ಹೋದ್ರೆ ಅವ್ರೇನು ಪೆಟ್ರೋಲ್ ಏನು ಸೇವ್ ಮಾಡೋಕ್ಕಾಗಲ್ಲ. ಸೊ ಮೋಸ್ಟ್ಲಿ ಐ ಥಿಂಕ್ ದಿಸ್ ಕ್ಯಾನ್ ಬಿ ಡನ್. ಅದನ್ನ ನಾವೇ ಹೇಳ್ತೀವಿ, ಸೂಚನೆ ಕೊಡಬೇಕು. ಇದು ಬಹಳ ಒಳ್ಳೇದೇ. ಬೈ ಚಾನ್ಸ್ ಏನಾದ್ರು ಒಂದು ಬಸ್ ಮಗುದೇ ಸ್ವಲ್ಪ ಲೇಟ್ ಆಗಿ ಒಂದು ಸರ್ಕಾರಿ ಶಾಲೆ ಇದೆ, ಇದು ಸರ್ಕಾರಿ ಬಸ್ಸೇ ಮುಂದೆ ಹೋಗ್ಬಿಟ್ರೆ ಇವನ್ 10 ರೂಪಾಯಿ ಅವ್ರಿಗೆ ಆಗ್ಬಾರ್ದು ಅಂತ ನೀವು ಹೇಳೋದು, ಅದನ್ನ ಬೇಕಾದ್ರೆ ನಾನು ಡೈರೆಕ್ಷನ್ಸ್ ಕೊಡ್ತೀನಿ. ಆ ಮಕ್ಕಳಿಗೆ ಏನಾದ್ರು ಪ್ರೈವೇಟ್ ಅವ್ರು ಆ ಟೈಮಲ್ಲಿ ಬಂದಾಗ ದಯವಿಟ್ಟು ಅವ್ರಿಗೆ ಸಹಕಾರ ಮಾಡಿ ಅಂತ ಕೇಳೋದ್ರ ತಪ್ಪೇನಿಲ್ಲ. ಕೆಲಸದಿ ಊರಲ್ಲಿ ಏನಾಗುತ್ತೆ, ಚಂದ್ರಾಸ್ ನಮ್ಮ ಕಡೆ ಭಾಗದಲ್ಲಿ ಎಷ್ಟೋ ಜನರು ಆಟೋದಲ್ಲಿ ಕರ್ಕೊಂಡು ಬರ್ತಾರೆ, ಬಸ್ಸೇ ಹೋಗೋದಿಲ್ಲ, ರೋಡೇ ಸರಿ ಇರೋದಿಲ್ಲ ಕೆಲವು ಸತಿ. ಅದು ವಿಚಾರ ಇರುತ್ತೆ, ಅದಕ್ಕೆಲ್ಲ ಪ್ರಿಪೇರ್ ಆಗಿರ್ತಾರೆ. ಮೋಸ್ಟ್ಲಿ ಅದನ್ನೆಲ್ಲ ಅವರೇ ಅಡ್ರೆಸ್ ಮಾಡಿದ್ರೆ ಒಳ್ಳೇದು.